ಈಗಾಗಲೇ ಸ್ಯಾಂಡಲ್‌ವುಡ್‌ನಲ್ಲಿ ಹಲವು ಸಿನಿಮಾಗಳಲ್ಲಿ ತಮ್ಮ ಬರವಣಿಗೆಯ ಮೂಲಕ ಸ್ಯಾಂಡಲ್‌ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್‌ಟೈನ್ ಮಾಡಿದ್ದಂತಹ ರೈಟರ್ ರಘು ನಿಡುವಳ್ಳಿ ಅವರು ಕೊತ್ತಲವಾಡಿ ಸಿನಿಮಾಗೆ ತಮ್ಮ ವಿಭಿನ್ನವಾದಂತಹ ಬರವಣಿಗೆಯ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್‌ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್‌ಟೈನ್ ಮಾಡೋದಕ್ಕೆ ಬರ್ತಿದ್ದಾರೆ. ಸೊ ಅವ್ರ ಬರವಣಿಗೆ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಕೊತ್ತಲವಾಡಿಗೆ ಯಾವ ರೀತಿ ವಿಶೇಷವಾದಂತಹ ಬರವಣಿಗೆ ಇತ್ತು ಅನ್ನುವಂತಹ ಮಾಹಿತಿಯನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಕೊತ್ತಲವಾಡಿ ಸಿನಿಮಾ ಎಷ್ಟು ಸ್ಪೆಷಲ್ ರಘು ನಿಡುವಳ್ಳಿ ಅವರಿಗೆ ಅಂತ? ಸರ್. ಕೊತ್ತಲವಾಡಿ ಅನ್ನೋ ಹೆಸರಲ್ಲೇ ಒಂದು ಗ್ರಾಮೀಣ ಹಳ್ಳಿ ಇದೆ. ಸೊ ನಾನು ಕೂಡ ಹೆಸರು ಜೊತೆಗೆ ರಘು ನಿಡುವಳ್ಳಿ ಅಂತ ಇಟ್ಕೊಂಡಿದ್ದೀನಿ. ಅಂದರೆ ಗ್ರಾಮ್ಯ ಕಥೆ ಇದು. ಸೊ ಹಂಗಾಗಿ ನಮ್ಮ ಊರಿನಲ್ಲಿ ನೋಡಿದಂಥ ಪಾತ್ರಗಳು, ನಮ್ಮ ಊರಿನಲ್ಲಿ ಕೇಳಿದಂಥ ನುಡಿಗಟ್ಟುಗಳು, ಮಾತುಗಳು ಎಲ್ಲವನ್ನು ಬಳಸೋದಕ್ಕೆ ಇಲ್ಲಿ ಅವಕಾಶ ಸಿಕ್ತು. ಹಂಗಾಗಿ ಇದೊಂದು ವಿಶೇಷವಾದ ಸಿನಿಮಾ ನನ್ನ ಕೆರಿಯರಲ್ಲಿ. ಚಂದನವನದಲ್ಲಿ ಈಗಾಗಲೇ ಹಲವು ಸಿನಿಮಾಗಳ ಮೂಲಕ ಬರವಣಿಗೆಯಲ್ಲಿ ಮೆಚ್ಚಿಸಿದಿರ ಕನ್ನಡಿಗರನ್ನಾಗಿರ್ಬೋದು, ಸಿನಿ ಪ್ರೇಕ್ಷಕನಾಗಿರ್ಬೋದು. ಆ ಸಿನಿಮಾಗಳಿಗೂ ಕೊತ್ತಲವಾಡಿಗೂ ಏನ್ ಚಾಲೆಂಜ್ ಅಂತ ಅನ್ನಿಸ್ತು? ಎಷ್ಟು ಸ್ಪೆಷಲ್ ಆಗಿದೆ ಈ ಒಂದು ಸಿನಿಮಾ ಅಂತ? ಆ, ಈ ಸಿನಿಮಾ ಮಾಸ್ ಮಾಸ್ ಅಂದರೆ ತುಂಬ ಫೋರ್ಸ್ಫುಲಿ ಅಲ್ಲ, ಒಂದು ಆರ್ಗ್ಯಾನಿಕ್ ಆಗಿ. ಯಾಕೆ ಹೇಳ್ತೀನಿ ಅಂದರೆ, ಹೀರೋ ಒಂದು ವ್ಯವಸ್ಥೆ ವಿರುದ್ಧ ನಿಂತ್ಕೋತಾನೆ, ಒಂದು ಬಂಡಾಯ ಹೇಳ್ತಾನೆ. ಸೊ ಹಂಗಾಗಿ ಇದೊಂದು ಮಾಸ್ ಸಿನಿಮಾ. ನಾನು ವೇದ ಆದಮೇಲೆ ಆ ಥರದ ಸಿನಿಮಾಗಳು ಬಂದಿರಲಿಲ್ಲ. ಸ್ವಲ್ಪ ಬೇರೆ ಥರದ್ದು ಕಾಮಿಡಿ ಆ ಥರದ್ದೆಲ್ಲ ಬಂದಿತ್ತು. ಸೊ ಇದರಲ್ಲಿ ಅದಕ್ಕೊಂದು ಅವಕಾಶ ಸಿಕ್ತು ಒಂದು. ಇನ್ನೊಂದೇನೆಂದರೆ, ಪೃಥ್ವಿ ಅಂಬರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು, ಮತ್ತು ಡೈರೆಕ್ಟ್ರ್ ಜೊತೆನೂ ಫಸ್ಟ್ ಟೈಮು. ಪೃಥ್ವಿ ಅಂಬರ್ ಅವ್ರನ್ನ ನೀವು ಈ ಥರದಲ್ಲಿ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಟೈಮ್ ಡೈರೆಕ್ಟ್ ಹೇಳಿದಾಗಲೂ ನನಗೂ ಇದು ಓಕೆನಾ ಅನ್ನೋ ಥರನೇ ಇತ್ತು. ಬಟ್ ಅವ್ರು ಹೇಳಿದ್ರು ವರ್ಸ್ಟೈಲ್ ಆಕ್ಟರ್ ಸರ್, ಅವರು ಖಂಡಿತವಾಗಿ ನ್ಯಾಯ ಒದಗಿಸ್ತಾರೆ ಅಂತ. ಸೊ ಹಂಗಾಗಿ ಪೃಥ್ವಿ ಅಂಬರ್ ಅವ್ರ ಬಾಡಿ ಲ್ಯಾಂಗ್ವೇಜ್ಗಿಂತ ಹೆಚ್ಚಾಗಿ ನಮ್ಮ ಊರಿನ, ನಮ್ಮ ಪ್ರದೇಶದ ಮಾತುಗಳು, ಯಾಕೆಂದರೆ ಅವ್ರು ಮಂಗಳೂರವರು, ಬಟ್ ಆದರೆ ನಮ್ಮೂರಿನ ಪ್ರದೇಶದ ಮಾತುಗಳು, ಮತ್ತು ಜೊತೆಗೆ ನಾನು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರೋದು ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಈ ಥರದೊಂದು ಮಾಸ್ ಹೀರೋ ಇರ್ತಾನಲ್ಲ, ಆ ಇಮೇಜ್ನ ತಲೆಯಲ್ಲಿ ಇಟ್ಕೊಂಡು ಬರ್ದಿದ್ದೀನಿ ಸರ್. ಹಂಗಾಗಿ ಇದೊಂದು ಬೇರೆ ಥರದ್ದೇ ಸಿನಿಮಾ. ಯಾಕೆಂದರೆ ಡಬ್ಬಿಂಗ್ ಆದಮೇಲೆ ನಾನು ಸಿನಿಮಾ ನೋಡಿದಾಗ ಖುಷಿ ಆಯಿತು. ಒಬ್ಬ ಮಂಗಳೂರವರಾಗಿ ಹಳೆ ಮೈಸೂರು ಕನ್ನಡನ ಅಷ್ಟು ಚೆನ್ನಾಗಿ ಮಾತಾಡಿದ್ದೀನಿ. ರಘು ನಿಡುವಳ್ಳಿ ಅವರ ಬರವಣಿಗೆಗೆ ಯಾರು ಸ್ಫೂರ್ತಿ ಅಂತ? ಸರ್ ಎಲ್ಲರೂ ನನ್ನ ಯಾರು ಮುಂಚೆಯಿಂದ ಯಾರ್ಯಾರು ಬಂದಿದ್ದಾರೆ, ಕೆ ವಿ ರಾಜು ಅವರಾಗಲಿ, ಬಿ ಎಲ್ ವೇಣುವರಾಗಲಿ, ಬಿ ಎ ಮಧು ಅವರಾಗಲಿ, ಕೂರಾ ಸೀತಾರಾಮ್ ಶಾಸ್ತ್ರಿ ಅವರಿಂದ ಹಿಡಿದು ಒಂದೊಂದು ಸಿನಿಮಾಗೆ ಸರ್, ಹುಣಸೂರು ಕೃಷ್ಣಮೂರ್ತಿಗಳಿಂದ ಹಿಡಿದು ಈ ಸಿನಿಮಾ ಪರ್ಟಿಕ್ಯುಲರಾಗಿ ಈ ಸಿನಿಮಾ ಬರೀಬೇಕಾದ್ರೆ ಸರ್, ನನಗೆ ನಾನು ಕೆ ವಿ ರಾಜು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ಅದರಲ್ಲಿ ಹುಲಿಯಾ ಸಿನಿಮಾದ ಒಂದು ಫ್ಲೇವರ್ನ ತರಬೇಕು ಅಂತ ಟ್ರೈ ಮಾಡಿದೆ. ನಮ್ಮ ಡೈರೆಕ್ಟ್ರು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂದರು. ನನಗೆ ಇದನ್ನು ತರೋದಕ್ಕೊಂದು ಅವಕಾಶ ಇದೆಯಲ್ಲ ಅಂತ ಅನ್ನಿಸ್ತು. ನನ್ನ ಎಲ್ಲ ಈಗಿನ ಸಮಕಾಲರನ್ನು ಕೂಡ ನನಗೆ ಸ್ಫೂರ್ತಿನೇ. ಮಾಸ್ತಿ ಅವರಾಗಲಿ, ಪ್ರಶಾಂತ್ ರಾಜಪ್ಪ ಅವರಾಗಲಿ, ಎಲ್ಲರೂ. ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿ ಅಂಡ್ ಈ ಬರವಣಿಗೆ ಅನ್ನೋದು ಪ್ರತಿಯೊಬ್ಬರಿಗೂ ಒಲಿಯುವಂಥದ್ದಲ್ಲ. ಬಿಕಾಸ್ ಯಾಕಂತಂದ್ರೆ ಕಲಾ ಸರಸ್ವತಿ ಯಾರಿಗೆ ಯಾವಾಗ ಹೆಂಗ್ ಒಲಿಯುತ್ತೋ ಹೇಳಕ್ಕಾಗಲ್ಲ. ಬರವಣಿಗೆ ಅಂತಂದ್ರೆ ನಾವು ಬರಿಬೇಕಾದ್ರೂ ಕೂಡ ಅಷ್ಟೇ ಒಂದು ನಮ್ಮ ಬರವಣಿಗೆ ಮೇಲೆ ಗಮನ ಇರಬೇಕಾಗುತ್ತೆ. ಅದು ಒಂದು ಅಕ್ಷರ ಏರುಪೇರಾದ್ರೂ ಕೂಡ ನಮ್ಗೆ ಬೇರೆ ತರನೇ ಅರ್ಥಗಳು ಬಂದ್ಬಿಡುತ್ತೆ. ಸೊ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರ ಅಂಡ್ ಎಷ್ಟು ಪ್ರೀತಿಯಿಂದ ಮಾಡಿದ್ರ ಈ ಒಂದು ವರ್ಕ್ಗೆ ಅಂತ? ಪ್ರತಿ ಸಿನಿಮಾನು ಅಷ್ಟೇ. ಏನು 35 ಸಿನಿಮಾ ಬರ್ದಿರ್ಬೋದು, ಆದರೆ 36ನೇ ಸಿನಿಮಾ ಬಂದಾಗ ಟೋಟಲ್ ಬ್ಲ್ಯಾಂಕ್. ನೆಕ್ಸ್ಟ್ ಏನು ಬರೀತೀನಿ ಅಂತ ಒಬ್ಬ ರೈಟ್ರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಪ್ರಿಪ್ರೇಷನ್ನು 365 ಡೇಸ್ ಕೂಡ ಇರುತ್ತೆ ಸರ್. ಎಲ್ಲೋ ಒಂದು ನೋಡಿದ್ದನ್ನೇನೋ ನೋಟ್ ಮಾಡ್ಕೋತೀನಿ, ಯಾರೋ ಒಂದು ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ, ಅದನ್ನೇನೋ ತಲೆಯಲ್ಲಿ ಇಟ್ಕೋತೀನಿ. ಸೊ ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರಾಗಿ ಬಂದಾಗ ನಾನು ಇದು ಗ್ರಾಮ್ಯ ಹಂಗಂದ್ಬಿಟ್ಟು, ನಾವು ರೆಗ್ಯುಲರಾಗಿ ಬಳಸುವಂಥ ತುಂಬ ಯೂಸ್ಡಾಗಿ ನಾವು ಏನು ಮಾಡ್ತೀವಿ, ಮಂಡ್ಯ ಕನ್ನಡ ಬಳಸ್ತೀವಿ, ಅದನ್ನು ಬಳಸಬಾರ್ದು ಅನ್ನೋ ಎಚ್ಚರಿಕೆ. ಮತ್ತು ಸ್ವಲ್ಪ ಇವರು ಚಾಮರಾಜನಗರ ಕಡೆ ಮಾಡ್ತಾಯಿದ್ವಿ ಅಂದರು, ಯಾಕೆಂದರೆ ಆ ಕತೆ ನಡೆಯೋದು ಆ ಪ್ರದೇಶದಲ್ಲಿ. ಸೊ ಅದ್ರ ಜೊತೆಗೆ ನಮ್ಮೂರಿಂದು ತರಬೇಕು ಫ್ಲೇವರು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ವರ್ಕ್ ಮಾಡಿ ಅದನ್ನು ದಾಟಿಸಿದ್ದೀನಿ ಸರ್. ಈಗ ನೀವೇ ಹೇಳ್ತಾ ಇದ್ರಿ ಮಂಡ್ಯ ಲ್ಯಾಂಗ್ವೇಜ್ ಬರಬಾರ್ದು, ಮಂಡ್ಯ ಭಾಷಾ ಶೈಲಿ ಬರಬಾರ್ದು ಅಂತ ಹೇಳ್ತಾ ಇದ್ರಿ. ಅದರೊಟ್ಟಿಗೆ ಚಾಮರಾಜನಗರದ ಸೊಗಡನ್ನ ಹೊಂದಿರುವಂತಹ ಈ ಸಿನಿಮಾದಲ್ಲಿ ಅಲ್ಲಿನ ಒಂದು ಭಾಷಾ ಶೈಲಿಯೇ ಬೇರೆ ಇರುತ್ತೆ, ಅಲ್ಲಿನ ಒಂದು ಮಾತನಾಡುವಂತಹ ಜನರ ಭಾಷಾ ಶೈಲಿಯೇ ಬೇರೆ ಇರುತ್ತೆ. ಅಲ್ಲಿಗೆ ಹೋಗಿ ನೀವೇನಾದ್ರೂ ರಿಸರ್ಚ್ ಏನಾದ್ರು ಮಾಡಿದ್ರಾ ಅಂತ? ಇಲ್ಲ, ನಮ್ಮ ಸ್ನೇಹಿತ ಒಬ್ಬ, ಅವನು ಕೂಡ ರೈಟ್ರು, ಶಿವು ಅಂತ. ನಾನು ಯೂಶ್ವಲಿ ಏನು ಮಾಡ್ತೀನಿ, ನನಗೆ ಗೊತ್ತಿರೋದು ನನ್ನ ಪ್ರದೇಶ ಬಿಟ್ಟು ಹೊರಗಿನ ಪ್ರದೇಶದ ಯಾವ್ದಾದ್ರು ಡೈಲಾಗ್ಸ್ ಬರೆದ್ರೆ, ಸಪೋಸ್ ಈಗ ಉತ್ತರ ಕರ್ನಾಟಕದ ಏನಾದ್ರು ಬರೆದ್ರೆ, ಅಲ್ಲಿನ ಆಯಾ ಪ್ರದೇಶದಲ್ಲಿ ಯಾರೋ ಒಬ್ರನ್ನ ಕನ್ಸಲ್ಟ್ ಮಾಡಿ ರಿಸೋರ್ಸ್ ಪರ್ಸನ್ನ ಅವ್ರ ಹತ್ರ ಕೂತು ನಾವು ಮುಖತಃ ಕೂತು ಬದಲಾಯಿಸ್ತಾ ಹೋಗ್ತೀವಿ. ಸೊ ಆ ನಿಟ್ಟಿನಲ್ಲಿ ಆ ಥರ ಮಾಡಿರೋಂಥದ್ದು ಇದು. ಅಂದ್ರೆ ಈಗ ಚಾಮರಾಜನಗರ ಭಾಷಾ ಶೈಲಿ ಬಂದಿರೋದ್ರಿಂದ ನಿಮ್ಗೆ ಎಷ್ಟು ಕಷ್ಟ ಅನ್ನಿಸ್ತಾ ಅಥವಾ ಇಷ್ಟ ಅನ್ನಿಸ್ತಾ ಆ ಒಂದು ಭಾಷಾ ಶೈಲಿನ ನೀವು ಕಲ್ತ್ರ ಅಂತ? ನಾನು ಕಲಿತೆ. ಅದರದ್ದು ರಾಗಗಳೇ ಬೇರೆ. ಅಂದರೆ ತುಂಬ ವ್ಯತ್ಯಾಸ ಏನಿಲ್ಲ. ಹಳೆ ಮೈಸೂರು ಕನ್ನಡ ಆಲ್ಮೋಸ್ಟ್ ಒಂದೇ ಇದೆ, ಬಟ್ ಸ್ವಲ್ಪ ರಾಗಗಳು ಕೆಲವು ಪರ್ಟಿಕ್ಯುಲರ್ ಆಗಿ ಒಂದು ಯಾವುದೊಂದು ಗಾದೆ ಮಾತು ಬಳಸ್ತೀವಿ. ಸುಮ್ಮನೆ ಹೇಳ್ತಿರೋದು ನಾನು. ನಮ್ಮೂರ ಕಡೆ ಬಂದರೆ ನೀವು ಅಂತರಗಟ್ಟೆ ಜಾತ್ರೆಗೆ ಅಂತಂತವರೇ ಸೇರಿಬಿಟ್ರಂತೆ ಅಂತೆಲ್ಲ ಬಳಸ್ತೀವಿ. ಈ ಅಂತರಗಟ್ಟೆ ಅನ್ನೋದು ಈ ಊರ ಕಡೆ ಅಲ್ವಲ್ಲ.
ಪ್ರಾದೇಶಿಕವಾದ ಗಾದೆಗಳಿರ್ತವೆ. ಆ ಥರದ ವ್ಯತ್ಯಾಸಗಳು ಖಂಡಿತವಾಗಿ ಇದೆ. ಅದು ನನಗೆ ಹೊಸ್ತು ಅನಿಸ್ತು ಅವ್ರ ಜೊತೆ ಕೂತು ಮಾತಾಡಿದಾಗ. ನಿಮ್ಮ ಮಾತುಗಳ ಮೂಲಕ ಒಂದೆರಡು ಮಾತುಗಳನ್ನ ಹೇಳೋದಾದ್ರೆ ಚಾಮರಾಜನಗರ ಭಾಷಾ ಶೈಲಿ. ಅದು ಸಡನ್ನಾಗಿ ಬರಲ್ಲ. ಬಟ್ ಎಲ್ಲವೂ ಅಂದರೆ ಸರ್, ಇದು ಸಿನಿಮಾ ಖಂಡಿತವಾಗಿ ಇದು ಯೂಶ್ವಲಿ ಏನು ಮಾಡ್ತೀವಿ ಕಮರ್ಷಿಯಲ್ ಪಿಕ್ಚರಲ್ಲಿ ಹೀರೋ ಇಮೇಜಿಗೆ ತಕ್ಕಂತೆ ಒಂದು ಹೆಜ್ಜೆ ಹೊರಗಿಟ್ಬಿಟ್ಟು ಬರೆದ್ಬಿಡ್ತೀವಿ. ಯಾರೋ ಒಬ್ರು ಸ್ಟಾರ್ ಹೀರೋ ಅಂದರೆ ಅವರ ಆಫ್ ಸ್ಕ್ರೀನ್ ಇಮೇಜ್ನೆಲ್ಲ ಇಟ್ಕೊಂಡು. ಬಟ್ ಇಲ್ಲಿ ಆ ಥರದ್ದೇನಿಲ್ಲ ಸರ್. ಅವನು ನಮ್ಮೊಳಗಿನ ಒಬ್ಬ ಪಾತ್ರ, ಮೋಹನ ಅನ್ನೋ ಒಂದು ಕ್ಯಾರೆಕ್ಟರ್ ಇದು. ಸೊ ಹಂಗಾಗಿ ಪಂಚ್ ಡೈಲಾಗಿಂತ ಹೆಚ್ಚಾಗಿ ವಿಚಾರನ ದಾಟ್ಸೋಕೆ ಟ್ರೈ ಮಾಡಿದ್ದೀನಿ. ಇದರಲ್ಲಿ ಮೇಜರಾಗಿ ಪಂಚ್ ಡೈಲಾಗ್ಸ್ ಮಾತಾಡೋದು ನಮ್ಮ ಗೋಪಾಲ್ ದೇಶಪಾಂಡೆ ಅವ್ರ ಪಾತ್ರ. ಅದೊಂಥರ ಏನಂತಾರೆ ನಾಜುಕೈನ ಪಾತ್ರ ಅದು. ಕಾಮಿಡಿನೂ ಮಾಡುತ್ತೆ, ಅದರಲ್ಲೊಂದು ವಿಲನಿಸಮ್ ಕೂಡ ಇದೆ. ನಿಮಗೆ ಹಳೆ ಸಿನಿಮಾದಲ್ಲಿ ನೋಡಿರ್ಬೋದು, ದೊಡ್ಡಣ್ಣವರು, ಮುಖ್ಯಮಂತ್ರಿ ಚಂದ್ರ ಅವರು, ಧೀರೇಂದ್ರ ಗೋಪಾಲ್ ಅವರೆಲ್ಲ ಮಾಡ್ತಿದ್ರು. ಅದು ಇತ್ತೀಚೆಗೆ ಮಿಸ್ಸಿಂಗ್ ಅಲ್ವಾ, ಅದನ್ನೊಂದು ಬ್ಯಾಲೆನ್ಸ್ ಮಾಡುತ್ತೆ ಆ ಕ್ಯಾರೆಕ್ಟರ್. ಅದ್ರಲ್ಲಿ ತುಂಬ ನಾನು ಸುಮ್ಮನೆ ಹೇಳ್ಬೇಕಂದ್ರೆ ನಮ್ಮ ಬೆಲ್ ಬಾಟಮಲ್ಲಿ ತುಂಬ ಫಿಲಾಸಫಿಗಳನ್ನ ಬಳಸಿದ್ದೆ ಎಲ್ಲ ಸಗಣಿ ಪಿಂಟೋ ಕ್ಯಾರೆಕ್ಟರ್. ಆ ಥರದ್ದು ಇದೆ ಸರ್ ಇದರಲ್ಲಿ. ಪುಷ್ಪಮ್ಮ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ PA ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಿರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ? ಅದೇ ನಮಗೆ ನಿಮ್ಮ ಥರನೇ ನಮಗೂ ಸರ್ಪ್ರೈಸೇ. ನಿಮಗೆ ಗೊತ್ತಾಗಿಂತ ಒಂದು 15 ದಿನ ಮುಂಚೆ ನಮಗೆ ಗೊತ್ತಾಗಿರ್ಬೋದು. ಬಟ್ ಗೊತ್ತಾದ್ಮೇಲೆ ತುಂಬ ಖುಷಿ ಆಯ್ತು ಸರ್. ಯಾಕೆಂದರೆ ಸರ್, ಎಷ್ಟೊಂದು ಒಳ್ಳೊಳ್ಳೆ ಕಥೆಗಳು ಬೇರೆ ಬೇರೆ ಕಾರಣಗಳಿಗೆ ಜನರನ್ನ ಮುಟ್ಟಲ್ಲ. ಈ ಪ್ರೊಡಕ್ಷನ್ ಹೌಸ್ ಅಂತ ಗೊತ್ತಾದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಮತ್ತು ಅವ್ರ ಅಭಿರುಚಿ ಬಗ್ಗೆ ಖುಷಿ ಆಯಿತು. ಎಷ್ಟೊಂದು ಸಾಧ್ಯತೆಗಳಿದ್ವು ಅವರಿಗೆ. ಯಾರ್ಯಾರನ್ನೋ ಇಟ್ಕೊಂಡು ಮಾಡ್ಬೋದಿತ್ತು, ಯಾರ್ಯಾರೋ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿಗೆ ಅವಕಾಶ ಕೊಡ್ಬೋದಿತ್ತು. ಬಟ್ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು ಆಶಯ ಇದೆಯಲ್ಲ, ಅದನ್ನು ಕೇಳಿ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಅದೇ ಒಂದು ಟೀಸರ್ಗಿಂತ ಒಂದು 15 ದಿನ ಮುಂಚೆ ನನ್ನ ಕರೆದು ಮಾತಾಡಿದ್ರು. ನನ್ನ ಕಾಂಪ್ಲಿಮೆಂಟು ಅವ್ರ ಕಡೆಯಿಂದ ಅಂದರೆ, ಅವ್ರ ಸಿನಿಮಾ ನೋಡಿದಾಗ ಈ ಭಾಷೆ ವಿಚಾರದಾಗೆ ಮಾತಾಡಿದಾರಂತೆ. ಹೆಂಗೆ ಹಿಡಿದ್ರಿ ಇದನ್ನ ಅಂತ ಅಂದ್ಬಿಟ್ಟು. ಅವಾಗ ನನ್ನ ಹೆಸರು ಹೇಳಿದಾಗ ಅವ್ರಿಗೂ ಕನೆಕ್ಟ್ ಆಗಿದೆ. ಯಾಕೆಂದರೆ ಅವರು ಕೂಡ ನಮ್ಮ ಪ್ರದೇಶದವರೇ, ಹಾಸನ ಕಡೆಯವರು, ನಾವು ಅರಸೀಕೆರೆ ಆ ಕಡೆಯವರು. ಆ ವಿಚಾರದಲ್ಲಿ ಕನೆಕ್ಟ್ ಆಯಿತು. ಅವ್ರ ಜೊತೆ ಮಾತಾಡಿದಾಗ ನಮ್ಮ ತಾಯಿ ಜೊತೆನೇ ಮಾತಾಡ್ದೇನೋ ಅನಿಸ್ತು. ಒಂದು 2 ಅವರ್ಸು ತುಂಬ ಮುಕ್ತವಾಗಿ ಅವ್ರು ಹೇಗೆ ಬೆಳೆದು ಬಂದರು ಎಲ್ಲವನ್ನು ಹಂಚ್ಕೊಂಡ್ರು ನಮ್ಮ ಜೊತೆ. ತುಂಬ ಖುಷಿ ಆಯಿತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.